ಡಿಸಿಎಂ ಡಿಕೆ ಶಿವಕುಮಾರ್ ರಿಪಬ್ಲಿಕ್ನಲ್ಲೇ ಬ್ರೇಕ್ಫಾಸ್ಟ್ಗೆ ಸಿಎಂರನ್ನ ಆಹ್ವಾನಿಸಿದ್ದನ್ನ ದೃಢಪಡಿಸಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದೇನೆ, ಬ್ರೇಕ್ಫಾಸ್ಟ್ಗೆ ಸಿಎಂ ಅವರನ್ನ ಆಹ್ವಾನಿಸಿದ್ದೇನೆ, ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಕರೆದಿದ್ದೀರಾ ಅನ್ನೋದು ಸರ್? ಹೌದಯ್ಯ, ರಿಪಬ್ಲಿಕ್ ಹೌದು, ಓಕೆ. ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಏನು ಚರ್ಚೆ ಆಗ್ಬೋದು ಸರ್ ಬ್ರೇಕ್ಫಾಸ್ಟ್ ಅಲ್ಲಿ? ಆಮೇಲೆ ತಿಳಿಸ್ತೀವಿ. ಬ್ರೇಕ್ ರಾಜ್ಯದಲ್ಲಿ ಕುರ್ಚಿ ಪಾಲಿಟಿಕ್ಸ್ ಚರ್ಚೆ ಜೋರಾಗಿದೆ. ಸಿಎಂ ಮನೆ ಆಯಿತು, ಈಗ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಉಪಹಾರಕ್ಕೆ ಸಿದ್ದತೆ ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಡಿಕೆಶಿ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಕರೆದಿದ್ದಾರೆ. ಮೊನ್ನೆ ಬನ್ನಿ ಅಂತ ಕರೆದಿದ್ರು, ನಾಳೆ ನಾನು ಅವ್ರ ಮನೆಗೆ ಉಪಹಾರಕ್ಕೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ರಾಜ್ಯದಲ್ಲಿ ಪವರ್ ಫೈಟ್ ನಡುವೆ ಈಗ ಸಿಎಂ ನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿದ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸಂದೇಶ ಹೊತ್ತು ಸಿಎಂ ಭೇಟಿಯಾದರೆ ಎಂಬ ಚರ್ಚೆ ರಾಜಕೀಯದಲ್ಲಿ ಮೂಡಿದೆ. ನಾನು ಮತ್ತು ಸಿದ್ದರಾಮಯ್ಯ ಸಹೋದರರ ರೀತಿ, ನಾವಿಬ್ರು ಸಹೋದರರ ಹಾಗೆ ಕೆಲಸ ಮಾಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಹಾಗೂ ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಂಪಿಲ್ಲ, ಹುಟ್ಟುವಾಗ ಒಬ್ಬರೇ, ಸಾಯುವಾಗಲೂ ಒಬ್ಬರೇ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆ ಅದೊಂದು ಗುಂಪು, ಸಿದ್ದರಾಮಯ್ಯನವರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗೆ ಫೈಟ್ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಇದ್ದಾರೆ, ಸಿಎಂ ಆಗಿ ಮುಂದುವರಿತಾ ಇದ್ದಾರೆ, ಗೊಂದಲ ಇರಬಾರದು ಎಂಬ ಕಾರಣಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ 5 ವರ್ಷ ಸರ್ಕಾರ ನಡೆಸುತ್ತೇನೆ. ಶಾಸಕರು ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ನಾಯಕರು ಅಂತ ಹೇಳಿದಾಗಿದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ. ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲದಾಗ ಅಂತ್ಯಕಂತ್ಯಗಳ ಮಾತೇಕೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊಂದಲ ಇದೆ ಸರ್. 2028ರವರೆಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಇರ್ತಾರಾ ಅಥವಾ ನಡುವೆ ಇಳಿತಾರ ಹೇಗೆ ಅಂತೇಳಿ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗ್ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತೆ 2022 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟ. ಪ್ಲೇಯರ್ಸ್ ಆಡೋರೆ 11 ಜನ, ಯಾರ್ಯಾರೋ ಬಾಟ್ ಬೀಸ್ತಾರೆ, ಯಾರು ಬಯಲು ಮಾಡಲ್ಲ. ಅವ್ರಿಗೆ ಬಾಲು ಸಿಕ್ಕಲ್ಲ ಹೊಡೆಯೋದಕ್ಕೆ. ಹೀಗಾಗಿ ಆ ಬೌಂಡ್ರಿ ಇದೆಯಲ್ಲ, ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ, ಆಯ್ಕೆ ಆಗಿರೋರು ಶಾಸಕರು. ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ನಾಯಕ ಅಂತ ಹೇಳಿ ಆಗಿದೆ. ಇನ್ನ ಖನೇರಿ ಶ್ರೀ ವಿವಾದಾತ್ಮಕ ಹೇಳಿಕೆ ವಿಚಾರದ ಬಗ್ಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಬಸವರಾಜ ದನ್ನೂರ್ ಮಾತಾಡಿದ್ದಾರೆ. ಖನೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿ ಮಾನಸಿಕ ಅಸ್ವಸ್ಥಗೊಂಡಿದ್ದಾರೆ, ಅವರನ್ನ ಮೆಂಟಲ್ ಆಸ್ಪತ್ರೆಗೆ ದಾಖಲಿಸಬೇಕು. ಬಸವ ಭಕ್ತರಿಗೆ, ಮಠಾಧೀಶರಿಗೆ ಖನೇರಿ ಸ್ವಾಮಿ ಕ್ಷಮೆ ಯಾಚಿಸಬೇಕು. ಖನೇರಿ ಸ್ವಾಮಿ ಹಿಂದೆ ಲಿಂಗಾಯತ ಮತ್ತು ಬಸವ ತತ್ವದ ವಿರೋಧಿಗಳಿದ್ದಾರೆ. ಹೀಗಾಗಿಯೇ ಇಂತಹ ಹೇಳಿಕೆ ಖನೇರಿ ಸ್ವಾಮಿಗಳು ನೀಡ್ತಾ ಇದ್ದಾರೆ. ಖನೇರಿ ಶ್ರೀಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ.
ತಾಲಿಬಾನಿಗಳಂತಾರಂದ್ರೆ ಇವ್ರು ಎಂತ ಒಂದು ಮನಸ್ಸಿನಲ್ಲಿ ದ್ವೇಷ ತುಂಬಿಕೊಂಡಿದ್ದಾರೆ, ಇವ್ರ ಮನಸ್ಸಿನಲ್ಲಿ ಎಂತ ಒಂದು ಆಕ್ರೋಶ ತುಂಬಿಕೊಂಡಿದ್ದಾರೆ. ಇವರಿಂದ ಸಮಾಜದ ಉನ್ನತಿ ಆಗಲ್ಲ, ಸಮಾಜ ಹದಗೆಡ್ತದೆ. ಅದಕ್ಕಾಗಿ ಇವರು ಯಾವುದೇ ಹೇಳಿಕೆಯನ್ನ ಕೊಡದಂತೆ ಸರ್ಕಾರ ಇವ್ರ ಮೇಲೆ ನಿಷೇಧ ಹಾಕಬೇಕು. ಇವರು ಮಠದಿಂದ ಹೊರಗೆ ಓಡಾಡಬಾರದು. ಇವ್ರ ಮೇಲೆ ಸಂಪೂರ್ಣ ಮಾತು ಬಾಯಿ ಬಿಚ್ಚದಂತೆ ಇವರಿಗೆ ಹೇಳಿಕೆಯನ್ನ ಕೊಡಬೇಕು ಸರ್ಕಾರ. ನಾವು ಆಗ್ರಹ ಮಾಡ್ತೇವೆ ಸರ್ಕಾರ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಮತ್ತು ದಲಿತ ಸಂಘಟನೆಗಳ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿಂದು ಭೀಮ ನಡಿಗೆ ನಡೆಯಿತು. ಆರ್ಎಸ್ಎಸ್ ಪಥಸಂಚಲನ ಬಳಿಕ ಇದೀಗ ಚಿತ್ತಾಪುರದಲ್ಲಿ ಭೀಮ ಆರ್ಮಿ ಪಥಸಂಚಲನ ನಡೆಯಿತು. ಸಂವಿಧಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪಥಸಂಚಲನ ನಡೆದಿದ್ದು, ಪರೇಡ್ಗೆ ವಿವಿಧ ಸಮುದಾಯದ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಪಥಸಂಚಲನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ನಡೆಸಿದ್ದಾರೆ. ಖಾಯಂ ಕೆಲಸ, ಸಂಬಳ ಹೆಚ್ಚಳ ಮುಂದಿಟ್ಟು ಹೋರಾಟ ನಡೆಸಿದ್ದಾರೆ. ಕೇಂದ್ರ ಸಚಿವರು, ಸಂಸದರು ಮನವಿ ಸ್ವೀಕರಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ನಮಗೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ. ಇವತ್ತು 2018ರಿಂದ ಇದು ವೇತನನೂ ಕೊಟ್ಟಿಲ್ಲ, ಮತ್ತೆ ನಮಗೆ ಕೊಡುವಂತ ಏನಿದೆ ಅನುದಾನನೂ ಕೊಟ್ಟಿಲ್ಲ ನಮಗೆ. ಮತ್ತೆ ಇದ್ದ ಅನುದಾನವನ್ನು ಕಡಿತ ಮಾಡಿದೆ. ಆಮೇಲಿಂದ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ಕೊಡುತ್ತೆ. ಮತ್ತೆ FRS ಮತ್ತೆ ಪೋಷನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು ಕೆಲಸದ ಒತ್ತಡ ಕೊಟ್ಟಿದೆ. ಮತ್ತೆ ಫೋನ್ ಕೊಟ್ಟಿದ್ದಾರೆ, ಫೋನಲ್ಲಿ ಸರಿಯಾಗಿ ನೆಟ್ವರ್ಕ್ ಇರಲ್ಲ, ಫೋನಲ್ಲಿ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ. ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. 2018ರಿಂದ ಅವ್ರೇನು ಬಜೆಟ್ ಕಡಿತ ಮಾಡಿದ್ದಾರೆ, ಅದ್ರ ವಿರುದ್ಧವಾಗಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ. ಮೆಕ್ಕೆಜೋಳ, ಶೇಂಗಾ ಬೆಂಬಲ ಬೆಲೆ ನೀಡದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಿತು. ಪ್ರತಿಭಟನಾಕಾರರು ರೈತರಿಗೆ ಬೆಳೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಹೋರಾಟಗಾರರು ಸಿಎಂ ಸಿದ್ದರಾಮಯ್ಯ ಅಣುಕು ಶವಯಾತ್ರೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಈ ಹೋರಾಟದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ, ಶಾಸಕ ಎಂ ಚಂದ್ರಪ್ಪ ಸೇರಿ 100ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ. ಮೆಕ್ಕೆಜೋಳ ಖರೀದಿಗಾಗಿ ಖರೀದಿ ಕೇಂದ್ರ ಆರಂಭ ಆಗದ ಹಿನ್ನೆಲೆ ಕೊಪ್ಪಳದ ಅಶೋಕ ಸರ್ಕಲ್ ಅಲ್ಲಿ ಬಿಜೆಪಿ ವಿನೂತನ ಪ್ರತಿಭಟನೆ ನಡೆಸಿದೆ. ಮೆಕ್ಕೆಜೋಳ ಬೆಳೆಯನ್ನ ರಸ್ತೆಗೆ ಸುರಿದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್, ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಮಾಜಿ ಬಸವರಾಜ್ ದಡೇಸುಗೂರ್, ಪರಣ್ಣ ಮುನುವಳ್ಳಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ನಿರ್ಲಕ್ಷ್ಯದಿಂದ ರೈತರ ಬದುಕು ದುಸ್ತರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಕದನ ಅಂತ ಯಾರು ಯುದ್ಧಕ್ಕೆ ಹೊರಟಿಲ್ಲ. ತಮ್ಮ ಹಕ್ಕುಗಳನ್ನು ಕೇಳುವ ಅವಕಾಶ ಇದೆ, ಅದನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ. ಅಧಿಕಾರ ಸಿಗಬೇಕು ಅಂತ ಅಂದ್ರೆ ನನಗೆ ಕೊಡಿ ಅಂತ ಕೇಳಲಿಕ್ಕೆ ಹಕ್ಕಿದೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇನ್ನು ಮೊನ್ನೆ ಶಾಂತಿಯುತವಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಚೌಚೌಬಾ ತಿಂದಿದ್ದಾರೆ. ಹೈಕಮಾಂಡ್ ಗೊಂದಲಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ರು. ಕದನ ಅಂತ ಹೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗ್ಲಿಲ್ಲ. ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನ ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು, ನನ್ ಕೊಡಿ ಅಂತ ಕೇಳಕ್ಕೆ, ಬೇಡ್ಕೊಳ್ಳೋಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನ ಕದನ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಇಬ್ರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಂಗಾಗಿ ನನಗೇನು ಅನಿಸ್ತದೆ, ಇದು ಚೆನ್ನಾಗಾಗ್ಬೋದು. ಮುಂದಿನ ದಿನದಲ್ಲಿ ಯಾವುದೋ ಗೊಂದಲ ಆಗದ ರೀತಿಯಲ್ಲ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆ.
3 ದಿನಗಳ ದೆಹಲಿ ಯಾತ್ರೆಯನ್ನ ಮುಗಿಸಿ ಡಿಕೆ ಸುರೇಶ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಾನು ನನ್ನ ವೈಯಕ್ತಿಕ ಕೆಲಸದ ಮೇಲೆ ದೆಹಲಿಗೆ ಹೋಗಿದ್ದೆ, ಅದನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಇಬ್ಬರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳ್ಳುತ್ತೆ. ಮುಖಾಂತರ ಹೈಕಮಾಂಡ್ ಒತ್ತಡ ಹಾಕ್ಲಿಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವು ಹೇಳ್ತಾ ಇರೋದು ಸರ್. ಅಂದ್ರೆ ಈಗ ಡಿಕೆ ಸಿಎಂ ಆಗೋದು ಸ್ವಾಮೀಜಿಗಳು ಕುಮಾರಸ್ವಾಮಿ ಅವರು ಕೇಳಿಕೊಂಡ್ರೆ ಸ್ವಾಮೀಜಿಗಳು ಧರ್ಮ ಕೆಲಸ ಮಾಡಬೇಕು, ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕೆ ಸಿಎಂ ಮತ್ತು ಡಿಸಿಎಂ ಒಂದಾಗಿದ್ದಾರೆ, ಅನುಮಾನ ಬೇಡ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಬೇರೆ ಅರ್ಥ ಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಅವರು ಮೀಟಿಂಗ್ನಲ್ಲಿ ಎಲ್ಲಾ ವಿಚಾರ ಮಾಡ್ತಾರೆ, ಅದನ್ನ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತಗಳು ಕೂಡ ಇಲ್ಲವಂತ ಹೇಳಿದ್ದಾರೆ. ನೋಡಿ, ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನ್ ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಎಷ್ಟು ಜವಾಬ್ದಾರಿಯುತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ. ಆಯ್ತಾ, ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ, ಬಹಳ ಗೌರವವಾಗಿ ನಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ. ಇವಾಗ ಏನೋ ಕಾಂಗ್ರೆಸ್ ಭಿನ್ನಮತ ಚಟುವಟಿಕೆ ಆಗ್ತಾ ಇದೆಯಾ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆ? ಏನೂ ಇಲ್ಲ. ಎಲ್ಲರೂ ಏನೋ ಒಂದೆರಡು ಅಲ್ಲಿ ಹೇಳಿಕೆಗಳು ಬಿಟ್ರೆ. ಅಧಿಕಾರಿಗಳ ಮೇಲೆ ಇಳಕಲ್ ನಗರದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಗರಂ ಆಗಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಚಿಕ್ಕ ಕೊಡಗಲಿ ಗ್ರಾಮದ ಬಳಿ ಅಂಬೇಡ್ಕರ್ ವಸತಿ ಶಾಲೆ ಕಟ್ಟೋದಕ್ಕೆ ಅವಕಾಶ ಕೊಡೋದಿಲ್ಲ. ಮೂಲ ಸೌಕರ್ಯ ಸೌಲಭ್ಯ ಇಲ್ಲ, ರಸ್ತೆಗಳಿಲ್ಲ, ಕುಡಿಯೋ ನೀರಿಲ್ಲ, ಪಕ್ಕದಲ್ಲಿ ಸ್ಮಶಾನ ಇದೆ ಅಂತ ಶಾಸಕ ದೊಡ್ಡನಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಏನು ಅಭಿವೃದ್ಧಿ ಆಗಿದೆ ಇಲ್ಲಿ? ಏನು ಅಭಿವೃದ್ಧಿ ಆಗಿದೆ? ಏನಿದೆ ಆಜು ಬಾಜು? ಯಾರು ಶಾಲಿ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ? ಹೆಣ್ಮಕ್ಳು ಇರ್ತಾವ ರಾತ್ರಿ ಹೊತ್ನಾಗ, ಯಾರು ರಕ್ಷಣೆ ಕೊಡೋರು? ಅವರಿಗೆ ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ನೀವು ಪ್ರಿನ್ಸಿಪಾಲ್ ನಿಮ್ಗೆ ಬುದ್ಧಿಲ್ಲ, ನಿಮಗೆ ಎಲ್ಲರೂ ಕೊಟ್ಟರೆ ಅಲ್ಲಿ ತಗೊಂಡು ಹೋಗಿ ಪೊಲೀಸ್ ಅಡ್ಡೆ ಹಾಕಿ ನಿನ್ನ ತಪ್ಪ ಹೇಳ್ತಾನೆ ಶಾಸಕರು. ಅಲ್ಲಿ ಓದ್ಸಕ್ಕಾಗಲ್ಲ ಅಂತ ಹೇಳ್ಬೇಕು, ಪೊಲೀಸ್ ಅಡ್ಡೆಗೆ ಹೋಗಿ ಹಾಕಲ್ಲ ಮಕ್ಕಳನ್ನ. ಏನ್ ಬೇರೆಯವ್ರ ಮಕ್ಕಳನ್ನ ಬಿಟ್ಟು ಬಿದ್ದಾರ? ಸರ್ಕಾರಿ ಶಾಲೆ ಅಂದ್ರೆ ಏನು ಕಿಮ್ಮತ್ತಿಲ್ಲ? ವಸತಿ ಶಾಲೆಗಳಂದ್ರೆ ಎದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ? ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅನಾರೋಗ್ಯ ಹಿನ್ನೆಲೆ ಬೇಗ ಗುಣಮುಖರಾಗಲೆಂದು ಅಭಿಮಾನಿಗಳು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಆನಗೋಡು ಮರುಳಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿ ಹಾಗೂ ಗ್ರಾಮ ಘಟಕದಿಂದ ಪೂಜೆಯನ್ನ ನೆರವೇರಿಸಲಾಗಿದೆ. ಸಾಂಬಾಯ ನಮಃ ಹರಿದ್ರಪಿಷ್ಟೇನ ಸ್ಥಾಪಯಾಮಿ ಇತಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ. ಸತಚ್ಚ ವಿವಂ ಓಂ ಸಾಂಬಾಯ ನಮಃ ಆಮಲಕ ಪಿಷ್ಟೇನ ಸ್ಥಾಪಯಾಮಿ ಇತಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಶಾ ಅಂಗನವಾಡಿ ಅಕ್ಷರ ದಾಸೋಹ ನೌಕರರು ಬೃಹತ್ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸೇವಾ ಭದ್ರತೆ, ಆರೋಗ್ಯ ವಿಮೆ ಸೇವೆಯನ್ನ ಕಾಯಂಗೊಳಿಸುವಿಕೆ, ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಅವಧಿಯ ಧರಣಿ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಯ ಅಂಗನವಾಡಿ ನೌಕರರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ವಿವಿಧ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. 6 ಗಂಟೆ ಕೆಲಸದ ಅವಧಿ ಹೆಚ್ಚಳ ಆಗಲೇಬೇಕು, ಹೆಚ್ಚಳ ಆಗಲೇಬೇಕು. ಬಿಸಿ ಊಟ
ಆಗಲೇಬೇಕು. ಮಾನ್ಯ ಮೋದಿಯವರೇ ಕೇಳಿಸಿಕೊಳ್ಳಿ, ಆಲಿಸಿಕೊಳ್ಳಿ. ಮಾನ್ಯ ಮೋದಿಯವರೇ ಕೇಳಿಸಿಕೊಳ್ಳಿ, ಆಲಿಸಿಕೊಳ್ಳಿ. 6 ಗಂಟೆ ಕೆಲಸದ ಅವಧಿ ಹೆಚ್ಚು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವೈದ್ಯಾಧಿಕಾರಿ ಹುದ್ದೆಯನ್ನ ಸರ್ಕಾರ ರದ್ದು ಮಾಡಿದೆ. ಇದನ್ನ ಖಂಡಿಸಿ ದಲಿತ ವಿಮೋಚನಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಅನಾರೋಗ್ಯದ ತೊಂದರೆಯ ಅಣುಕು ಪ್ರದರ್ಶನದ ಮೂಲಕ ವಿನೂತನವಾದಂತಹ ಹೋರಾಟವನ್ನು ಮಾಡಿದರು. ಚಟಗುಪ್ಪಿ ಆಸ್ಪತ್ರೆ ಹುಬ್ಬಳ್ಳಿ ನಗರದ ಬಡ ಜನರಿಗೆ ಸಂಜೀವಿನಿಯಾಗಿದೆ. ಶಸ್ತ್ರಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಯನ್ನೇ ಜನರು ಅವಲಂಬಿಸಿದ್ದಾರೆ. ಇನ್ನು ವೈದ್ಯಾಧಿಕಾರಿ ಹುದ್ದೆಯನ್ನ ರದ್ದು ಮಾಡಿರುವುದು ಖಂಡನೀಯ ಅಂತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಸರಿಯಾದ ಚಿಕಿತ್ಸೆ ಮತ್ತು ಮೆಡಿಸಿನ್ ಸಿಗಲೇಬೇಕು ಸರ್. ಹಾಗಾಗಿ ನಮ್ಗೆ ಈ ಮೂಲಕ ತಿಳ್ಕೊಂಡಿದ್ದ ನೀವು ಯಾವುದೇ ಜನಪ್ರತಿನಿಧಿಗಳ ಏನು ಬಡ ಸಂಘ ಸಂಸ್ಥೆಗಳನ್ನ ನೀವು ಈ ಲೆಟರ್ಗಳನ್ನ ಮುಖ್ಯಮಂತ್ರಿ ತಲುಪಿಸ್ತಾರೆ ಸರ್. ಯಾಕಂದ್ರೆ ನಾವು ಅಲ್ಲಿ ಯಾವುದೇ ಜನಪ್ರತಿನಿಧಿ ಬಂದು ಕೂತ್ಕೊಳ್ಳೋದು ಸರ್. ಇದು ಮುಂದೆ ಮೆಡಿಕಲ್ ಫೆಸಿಲಿಟಿ ಸ್ಟಾಪ್ ಆಗಲ್ಲ ಅಂತ ಹೇಳ್ತಿರ್ಬೋದು. ಆಗಲ್ರಿ, ಮೆಡಿಕಲ್ ಫೆಸಿಲಿಟಿ ಸ್ಟಾಪ್ ಆಗಲ್ಲ ಸರ್. ಹೇಳೋದಿಲ್ಲ, ಆರೋಗ್ಯ ಅಧಿಕಾರಿ ಅನ್ನೋದನ್ನ ಡೆಸಿಗ್ನೇಷನ್ ಚೇಂಜ್ ಆಗಿರ್ಬೋದು, ಮಾನಸಿಕ ಖಿನ್ನತೆಯಿಂದ 2 ಮಕ್ಕಳನ್ನು ಅನಾಥ ಮಾಡಿ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. 31 ವರ್ಷದ ಸೌಭಾಗ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಗಂಡನನ್ನ ಕಳೆದುಕೊಂಡಿದ್ದ ಸೌಭಾಗ್ಯ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಸೌಭಾಗ್ಯ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಮಾಡಿಕೊಂಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತ ತಂದೆ ಮಗನ ಮೇಲೆ ಲಾರಿ ಹರಿದು 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ರಾಯಚೂರು ಹೊರವಲಯದ ಯರ್ಮರಸ್ ಬೈಪಾಸ್ ಬಳಿ ನಡೆದು ಹೋಗಿದೆ. ಮಗ ರಮೇಶ್, ತಂದೆ ನಾಗಪ್ಪ ಮೃತಪಟ್ಟಂತಹ ದುರ್ದೈವಿಗಳಾಗಿದ್ದಾರೆ. ಬೆಂಗಳೂರಿನ ಮಹದೇವಪುರ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳು ಬಾಯಿ ತೆರೆದಿವೆ. ಡಾಂಬಾರ್ ಹಾಕಿ ಒಂದೇ ತಿಂಗಳಿಗೆ ರಸ್ತೆ ಕಿತ್ತು ಬಂದಿವೆ. ಕಿತ್ತೋದ ರಸ್ತೆಯ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ವ್ಯಂಗ್ಯ ನುಡಿದಿದ್ದು, ಕಾಟಾಚಾರಕ್ಕೆ ರಸ್ತೆಗೆ ಡಾಂಬರ್ ಹಾಕಿ ಜನರ ಹಣ ಪೋಲು ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಸಕರು, ಡಿಸಿಎಂ ಯಾರು ಹೊಣೆಯಾಗ್ತಾರೆ ಅಂತ ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಶ್ರೀನಗರ್ ಸರ್ಕಲ್ನಲ್ಲಿ 100 ಪ್ರತಿಭಟನಾಕಾರರು ಆಕ್ರೋಶವನ್ನು. ಪೇದೆಯೊಬ್ಬರು ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ವಿತರಿಸಿ ಮಾನವೀಯತೆಯನ್ನ ಮೆರೆದ ಘಟನೆ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೇದೆ ಪ್ರಮೋದ್ ರೆಡ್ಡಿ ಮಹತ್ ಕಾರ್ಯವನ್ನ ಮೆರೆದಿದ್ದಾರೆ. ರಾಜ್ಯದಲ್ಲಿ ದ್ವಿತಾ ಚಂಡಮಾರುತದ ಪರಿಣಾಮ ಕಳೆದ ಕೆಲವು ದಿನಗಳಿಂದ ತೀವ್ರ ಚಳಿ ಮತ್ತು ಮಳೆ ಆಗ್ತಾ ಇದೆ. ಹೀಗಾಗಿ ಚಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಪೌರ ಕಾರ್ಮಿಕರು ಅನಾಥರಿಗೆ ಬೆಡ್ಶೀಟ್ ಅನ್ನ ಹಾಗೇನೆ ಜರ್ಕಿನ್ ಅನ್ನ ವಿತರಿಸಿದ್ದಾರೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ 7.11 ಕೋಟಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸ್ ಇಲಾಖೆ ಹೊಸ ಗೈಡ್ಲೈನ್ಸ್ಗೆ ಸಿದ್ಧತೆಯನ್ನು ನಡೆಸಿದೆ. ಸಿಎಂಎಸ್ ಸಂಸ್ಥೆ ಸೂಕ್ತ ದಾಖಲೆಯನ್ನು ಪಡೆಯದೆ ಸಿಬ್ಬಂದಿ ನೇಮಕ ಮಾಡಿರುವಂತಹ ಆರೋಪ ಹಿನ್ನೆಲೆ ಆರ್ಬಿಐ ಮೂಲಕ ಎಟಿಎಂಗೆ ಹಣ ತುಂಬುವ ಸಂಸ್ಥೆಗಳ ಜೊತೆ ಸಭೆಯನ್ನು ನಡೆಸಲು ಮುಂದಾಗಿದೆ. ಕಮಿಷನರೇಟ್ ವ್ಯಾಪ್ತಿಯ ಎಲ್ಲಾ ಬ್ಯಾಂಕ್ ಲಿಸ್ಟ್ಗೆ ಸಿದ್ಧತೆಯನ್ನು ನಡೆದಿದ್ದು, ಡಿಸಿಪಿಗಳಿಗೆ ತಮ್ಮ ವ್ಯಾಪ್ತಿಯ ಲಿಸ್ಟ್ ತಯಾರಿಕೆಗೆ ಇನ್ನು ಸೂಚನೆಯನ್ನು ಕೊಟ್ಟಿದೆ. ಆರ್ಬಿಐ ಮೂಲಕವೇ ವಾರ್ನಿಂಗ್ ಕೊಡಿಸಲು ಸಿದ್ಧತೆ ಕೂಡ ಮಾಡಲಾಗ್ತಾ ಇದೆ. ಮೊಬೈಲ್ನಲ್ಲಿ ಆನ್ಲೈನ್ ಟ್ರೆಂಡಿಂಗ್ ಸಂದೇಶ ನಂಬಿ ಮಹಿಳೆಯೊಬ್ಬರು ಬರೋಬ್ಬರಿ 8,87,000 ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ. ದಾವಣಗೆರೆ ನಗರದ ಸಿದ್ದಬೀರಪ್ಪ ಬಡಾವಣೆಯ ನಿವಾಸಿ ಹಣ ಕಳೆದುಕೊಂಡಂತಹ ಮಹಿಳೆ ಹೆಚ್ಚಿನ ಲಾಭದ ಆಸೆಗೆ ಮರಳಾಗಿ ಆನ್ಲೈನ್ ಟ್ರೆಂಡಿಂಗ್ ಮುಂದಾಗಿದ್ದು, ಈ ವೇಳೆ ಮಹಿಳೆ ಮೋಸ ಹೋಗಿದ್ದಾರೆ. ಈ ಕುರಿತು ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ನವಿ ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ನಡುವೆ ಡಿಸೆಂಬರ್ 25ರಿಂದ ದೈನಂದಿನ ವಿಮಾನ ಸೇವೆ ಆರಂಭವಾಗಲಿದೆ. ಈ ಸೇವೆಯನ್ನ ದೇಶದ ಪ್ರಮುಖ ವಿಮಾನಯಾನ ಸಂಸ್ಥೆ ಇಂಡಿಗೋ ನಡೆಸಲಿದೆ. ಮಂಗಳೂರು ಟು ನವಿ ಮುಂಬೈ ನಡುವೆ ಒಟ್ಟು 5 ದೈನಂದಿನ ವಿಮಾನಗಳು ಸಂಚಾರವನ್ನು ಆರಂಭಿಸಲಿವೆ. ಇನ್ನು ಈ ಹೊಸ ಸಂಪರ್ಕದಿಂದ ವ್ಯಾಪಾರಿಗಳು, ಪ್ರವಾಸಿಗರು ಹಾಗೂ ಕರಾವಳಿ ಮುಂಬೈ ನಡುವೆ ಓಡಾಡುವಂತಹ ಸಾವಿರಾರು ಮಂದಿಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ. ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣದ ಸಂಬಂಧ ತನಿಖೆ ಚುರುಕಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಉಗ್ರರ ಜೊತೆಗೆ ಸಂಪರ್ಕ ಹೊಂದಿರುವ ಹಿನ್ನೆಲೆ ದಕ್ಷಿಣ ಕಾಶ್ಮೀರದಲ್ಲಿ ಶೋಧ ಕಾರ್ಯ ನಡೆದಿದೆ. ಕಾರು ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಶೋಪಿಯಾನ್ನಲ್ಲಿ ತನಿಖೆ ಚುರುಕಾಗಿದೆ.
ಇನ್ನು ಮೌಲ್ಯ ಇರ್ಫಾನ್ ಮನೆ ಮೇಲೆ ದಾಳಿ ಕೂಡ ಮಾಡಲಾಗಿದೆ. ಆತ್ಮಾಹುತಿ ದಾಳಿ ಸಂಬಂಧ ಇರ್ಫಾನ್ನ ಅರೆಸ್ಟ್ ಮಾಡಲಾಗಿದ್ದು ಎನ್ಐಎ ಕಸ್ಟಡಿಯಲ್ಲಿ ಇರಿಸಲಾಗಿದೆ.